ಸರ್ ಈಗ ಏನಾಗ್ತದೆ, ಮೋರೋವರ್ ಆಡಿಯನ್ಸ್ಗಳಿಗೆ ಆಪ್ಷನ್ಸ್ ಜಾಸ್ತಿ ಇದೆ. ಈಗ ಪ್ರತಿಯೊಬ್ಬರು ಫೋನಲ್ಲಿ ತೆಗೆದು ನೋಡಿದ್ರು ಕೂಡ ಯೂಟ್ಯೂಬ್ ಇರ್ತದೆ, ಇನ್ಸ್ಟಾಗ್ರಾಮ್ ಇರುತ್ತೆ, ಫೇಸ್ಬುಕ್ ಇರ್ತದೆ. ಪ್ರತಿಯೊಬ್ಬರಿಗೂ ಎಂಟರ್ಟೈನ್ಮೆಂಟ್ ಫಿಂಗರ್ ಟಿಪ್ಪಲ್ಲಿದೆ ಸರ್. ಮುಂಚೆ ಥಿಯೇಟ್ರಿಗೆ ಬರೋರು ಎಂಟರ್ಟೈನ್ಮೆಂಟ್ಗೆ, ಇಲ್ಲ ವೀಕೆಂಡ್ ಆದರೆ ಪಬ್ಗಳಿಗೆ ಹೋಗೋರು. ಇವಾಗೇನು ನಿಮ್ಗೇನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನಿಮಗೆ IPL ಸೀಸನ್ ಅಂತ ಸ್ಟಾರ್ಟ್ ಆಗಿದೆ, ಫುಟ್ಬಾಲ್ ಸೀಸನ್ ಈಗ ಮುಗೀತು. ಇನ್ನು ಅದೇ ರೀತಿ ನಿಮಗೆ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆಗ್ತದೆ. ಇನ್ನೊಂದು ಯಾವುದೋ ಚಾನಲಲ್ಲಿ ಇನ್ನೊಂದು ರಿಯಾಲಿಟಿ ಶೋ ಸ್ಟಾರ್ಟ್ ಆಗ್ತದೆ. ಹೀರೋಗಳು ನಾವೊಂದು 10-15 ಕೋಟಿ ಕೊಟ್ಟು ನಾವು ಅವ್ರನ್ನ ಎಂಗೇಜ್ ಮಾಡಿದಾಗ ಅವ್ರು ಹೋಗಿ ಇನ್ನೊಂದು ಯಾವುದೋ ರಿಯಾಲಿಟಿ ಶೋಲ್ಲಿ ಕೂತಿರ್ತಾರೆ. ಸಿನಿಮಾಕ್ಕೆ ಜನ ನೋಡೋಕ್ಕೆ ಬಂದಾಗ ಟಿ ವಿಯಲ್ಲೇ ಫ್ರೀಯಾಗಿ ಬರ್ತಾರಲ್ಲ, ಥಿಯೇಟ್ರಿಗೆ ಯಾಕೆ ಬರಬೇಕು? ಸೊ ಎಂಟರ್ಟೈನ್ಮೆಂಟು ನಿಮಗೆ ಓವರ್ ಫೀಡ್ ಆಗ್ತಾ ಇದೆ. ಈಗ ನಿಮಗೆ ಮಳೆ ಬಿದ್ದಿದ ತಕ್ಷಣ ಹಿಂಗೆ ಬೆಂಗಳೂರು 10 ನಿಮಿಷದ ಮಳೆಗೆ ಮುಳುಗೋಗ್ಬಿಡ್ತದೆ. ಹಂಗೆ ನಮ್ಮ ಸಿನಿಮಾಗಳು ಹೆಂಗಾಗಿದೆ ಅಂದರೆ, ಪ್ರತಿ ಶುಕ್ರವಾರಕ್ಕೆ ಒಂದು 8ರಿಂದ 10 ಸಿನಿಮಾಗಳಿರ್ತವೆ. ಒಂದು ವರ್ಷಕ್ಕೆ 300ರಿಂದ 400 ಸಿನಿಮಾಗಳಿರ್ತವೆ. ಅದರಲ್ಲಿ ಯಾರು ಬಂದರೂ, ಯಾರು ಬದುಕಿದ್ರು, ಯಾರು ಹಾಳಾದರೂ ಗೊತ್ತೇ ಆಗಲ್ಲ.